ಶ್ರೀ ಗುರುಭ್ಯೋ ನಮಃ. ಅನುಮಾನಕ್ಕೆ ಸಂಬಂಧಿಸಿದಂತೆ ಪ್ರತಿಜ್ಞಾ ವಿರೋಧ, ಹೇತು ವಿರೋಧ ಮತ್ತು ದೃಷ್ಟಾಂತ ವಿರೋಧ ಅದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರತಿಜ್ಞಾ ವಿರೋಧ ಅನ್ನೋದು ಸಪ್ರತಿ ಸಾಧನ ಮತ್ತು ಬಾಧ ಎಂಬುದಾಗಿ ಎರಡು ರೀತಿಯಾಗಿದೆ ಅನ್ನೋದನ್ನು ನೋಡಿದ್ದೀವಿ. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಇವರೇನು ಅನುಮಾನ ಪ್ರಯೋಗ ಮಾಡ್ತಾರೆ ಮಾಯಾವಾದಿಗಳು, ಇದಕ್ಕೆ ಪ್ರತ್ಯಕ್ಷದ ವಿರೋಧ ಬಂದರೆ ಅದನ್ನು ಆ ಪ್ರತ್ಯಕ್ಷ ಪ್ರಬಲ ಪ್ರತ್ಯಕ್ಷ ಆದ್ದರಿಂದ ಅದನ್ನು ಬಾಧದೋಷ ಅಂತ ಹೇಳ್ತಾರೆ. ಅದನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಇದು ಪ್ರತ್ಯಕ್ಷಕ್ಕೆ ವಿರುದ್ಧ ಆಗಿದೆ. ಪ್ರತ್ಯಕ್ಷಕ್ಕಿಂತ ಅನುಮಾನ ಪ್ರಬಲ, ಆದ್ದರಿಂದ ಬಾಧದೋಷ ಅಂತ ಅರ್ಥ. ಇದು ಹೀಗೆ ಬಾಧದೋಷ ಬರ್ತದೆ. ಅದ್ರ ಜೊತೆಗೇನೆ ಸಪ್ರತಿ ಸಾಧನ ದೋಷವು ಕೂಡ ಬರಬಹುದು. ಹೇಗೆ ಅಂದರೆ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಅನುಮಾನ ಪ್ರಯೋಗ ಮಾಡಿದ್ದಾರೆ. ದೃಶ್ಯತ್ವಾತ್ ಎಂಬ ಹೇತುವಿನಿಂದ ಮಿಥ್ಯಾತ್ವವನ್ನು ಸಾಧನೆ ಮಾಡುವುದು ಅವರ ಉದ್ದೇಶ. ಅದಕ್ಕೆ ನಾವು ವಿಶ್ವಂ ಸತ್ಯಂ ಅಥವಾ ಮಿಥ್ಯಾನ ಅಂತ ಹೀಗೆ ಪ್ರಯೋಗ ಮಾಡಬಹುದು. ಸತ್ಯಂ ಅಂತ ಹೇಳಿದ್ರು ಮಿಥ್ಯಾನ ಅಂತ ಹೇಳಿದ್ರು ಒಂದೇ ಅರ್ಥ. ಯಾಕೆಂದರೆ ಪ್ರಮಾಣ ಸಿದ್ಧತ್ವಾತ್, ಅದು ಪ್ರಮಾಣ ಪ್ರಮಿತ ಆದ್ದರಿಂದ, ವಿಶ್ವವು ಪ್ರಮಾಣ ಸಿದ್ಧ ಆದ್ದರಿಂದ ಅದು ಮಿಥ್ಯಾ ಅಲ್ಲ. ಹೀಗೆ ಸತ್ಯತ್ವವನ್ನು ಸಾಧನೆ ಮಾಡುವಂತಹ ಅನುಮಾನವನ್ನು ನಾವು ಈ ಮಿಥ್ಯಾತ್ವವನ್ನು ಸಾಧನೆ ಮಾಡುವ ಅನುಮಾನಕ್ಕೆ, ಅದರ ಪ್ರತಿಜ್ಞಾಕ್ಕೆ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಪ್ರತಿ ಸಾಧನ ದೋಷ ಇದೆ. ಈ ಸಪ್ರತಿ ಸಾಧನವನ್ನೇ ಸತ್ಪ್ರತಿಪಕ್ಷ ಅಂತ ಇನ್ನೊಂದು ಮಾತಿನಿಂದ ಹೇಳ್ತಾರೆ. ಅಲ್ಲಿ ಪ್ರತಿ ಸಾಧನ ಅಂದರೆ ಇನ್ನೊಂದು ಅನುಮಾನ ಅಂತ ಅರ್ಥ. ಪ್ರತಿಪಕ್ಷ ಅಂದ್ರೂ ಹಾಗೆ ಅರ್ಥ. ಪ್ರತಿ ಸಾಧನದಿಂದ ಕೂಡಿದ್ದು ಸಪ್ರತಿ ಸಾಧನ, ಪ್ರತಿಪಕ್ಷದಿಂದ ಕೂಡಿದ್ದು ಕೆಲವು ಕಡೆ ಅದನ್ನು ಸಪ್ರತಿಪಕ್ಷ ಅಂತ ಹೇಳ್ತಾರೆ. ಪ್ರತಿಪಕ್ಷೇಣ ಸಹಿತಂ ಸಪ್ರತಿಪಕ್ಷ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಸತ್ಪ್ರತಿಪಕ್ಷ ಅಂತ ಹೇಳ್ತಾರೆ. ನಾವು ನೋಡುವ ಪುಸ್ತಕದಲ್ಲಿ ಸತ್ಪ್ರತಿಪಕ್ಷ ಅಂತಿದ್ರೆ ಸನ್ ಪ್ರತಿಪಕ್ಷ ಯಶ ಸಹ ಸತ್ಪ್ರತಿಪಕ್ಷ, ಅಥವಾ ಪ್ರತಿಪಕ್ಷೇಣ ಸಹಿತ ಸಪ್ರತಿಪಕ್ಷ ಅಂತ ಹೇಳಿದ್ರು. ಒಂದು ವೇಳೆ ಎಲ್ಲಾದರೂ ಬೇರೆ ಕಡೆ ಬರೀ ಕೇವಲ ಸಪ್ರತಿಪಕ್ಷ, ತಕಾರದಿಂದ ರಹಿತವಾಗಿ ಸಪ್ರತಿಪಕ್ಷ ಅಂತಿದ್ರು ತಪ್ಪಿಲ್ಲ. ತಕಾರದ ಜೊತೆಗೆ ಸತ್ಪ್ರತಿಪಕ್ಷ ಅಂತಿದ್ರೆ ಹಾಗೂ ಏನು ತಪ್ಪಲ್ಲ. ಹೀಗೆ ವಿಶ್ವಮಿಥ್ಯಾದೃಶ್ಯತ್ವಾದ ಅನ್ನೋ ಅನುಮಾನಕ್ಕೆ ಸತ್ಪ್ರತಿಪಕ್ಷ ದೋಷವೂ ಇದೆ, ಹಾಗೆ ಬಾಧವೂ ಕೂಡ ಇದೆ ಅಂತ ಅದರ ತಾತ್ಪರ್ಯ. ಇನ್ನು ಹೇತು ವಿರೋಧ ಅಂತ ನಾವು ನೋಡಿದ್ವಿ. ಹೇತು ವಿರೋಧ ಅಂದರೆ ಹೇತು ಪಕ್ಷದಲ್ಲಿ ಇರಬೇಕು, ಇಲ್ಲದೆ ಹೋದರೆ ಅದೊಂದು ವಿರೋಧ. ಹೇತು ಇದ್ದೂ ಕೂಡ ಅದಕ್ಕೆ ವ್ಯಾಪ್ತಿ ಇಲ್ಲದೆ ಹೋದರೆ ಅದು ಮತ್ತೊಂದು ರೀತಿಯಾದ ವಿರೋಧ ಅಂತ ನಾವು ನೋಡಿದ್ವಿ. ಅದನ್ನು ಈ ಮುಂದೆ ಹೇಳ್ತಾರೆ. ಹೇತುವಿನಲ್ಲಿ ಸಾಧ್ಯದ ವ್ಯಾಪ್ತಿ ಇರಬೇಕು. ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋ ಅನುಮಾನದಲ್ಲಿ ನಾವು ಅದು ನೋಡಿದ್ದೀವಿ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ನಿ ಇದೆ ಅಂತ. ಹೇತು ಇದ್ದಲ್ಲೆಲ್ಲ ಸಾಧ್ಯ ಇರಬೇಕು. ಹೇತು ಇದ್ದಲ್ಲಿ ಒಂದು ವೇಳೆ ಸಾಧ್ಯ ಇಲ್ಲದೆ ಹೋದರೆ ಅಂಥ ಹೇತುವಿಗೆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯ ಬರೋದಿಲ್ಲ ಅಂತ ಅರ್ಥ. ವ್ಯಾಪ್ತಿ ಇಲ್ಲ ಅಂತ ಅರ್ಥ. ಅದಕ್ಕೆ ವ್ಯಾಪ್ತಿ ಇಲ್ಲದೆ ಇರುವುದರಿಂದಲೇ ಸಾಮರ್ಥ್ಯ ಇಲ್ಲ. ಹೇತು ಇದ್ದಲ್ಲಿ ಎತ್ತರ ಹೇತು ತತ್ರ ಸಾಧ್ಯಂ ಅನ್ನುವ ವ್ಯಾಪ್ತಿಗೆ ಭಂಗ ಬಂದರೆ ಅದನ್ನೇ ಅವ್ಯಾಪ್ತಿ ಅಂತ ಹೇಳ್ತಾರೆ. ಅದನ್ನೇ ವ್ಯಭಿಚಾರ ಅಂತ ಕೂಡ ಹೇಳ್ತಾರೆ. ವ್ಯಭಿಚಾರ ಅಂದರೆ ಈ ಜಗತ್ತಿನಲ್ಲಿ ನಮಗೆ ವ್ಯಭಿಚಾರ ಅಂದರೆ ಏನಂತ ಗೊತ್ತಿದೆ. ನಾವು ಸ್ತ್ರೀ ಪುರುಷರ ನಡುವೆ ವ್ಯಭಿಚಾರ ಅಂತಂತೀವಿ, ರಾಜಕೀಯ ವ್ಯಭಿಚಾರ ಅಂತಂತೀವಿ. ವ್ಯಭಿಚಾರ ಅಂದರೆ ಹೇಗೆ ಇರಬೇಕಾಗಿತ್ತೋ ಒಬ್ಬ ವ್ಯಕ್ತಿ ಹಾಗೆ ತಪ್ಪಿ ನಡೆದ್ರೆ, ಯಾರ ಜೊತೆ ಹೇಗೆ ಇರಬೇಕಾಗಿತ್ತೋ ಅದಕ್ಕೆ ತಪ್ಪಿ ನಡೆದ್ರೆ ಅದನ್ನು ವ್ಯಭಿಚಾರ ಅಂತ ಹೇಳ್ತಾರೆ. ಇದು ನಮಗೆ ಜಗತ್ತಿನಲ್ಲಿ ಗೊತ್ತಿದೆ. ಹಾಗೆ ಇಲ್ಲಿ ಹೇತು ಇದ್ರೆ ಸಾಧ್ಯ ಇರಲೇಬೇಕು. ಅಂದರೆ ಹೇತು ತಾನಿರುವುದಾದರೆ ಸಾಧ್ಯದ ಜೊತೆಗೇನೆ ಇರಬೇಕು, ಸಾಧ್ಯವನ್ನು ಬಿಟ್ಟು ಅದಿರಬಾರ್ದು. ಆದರೆ ಈ ಕೆಲವು ಪ್ರಸಂಗಗಳಲ್ಲಿ ಹೇತು ಇದ್ರೂ ಕೂಡ ಸಾಧ್ಯ ಇಲ್ಲದೆ ಹೋದರೆ ಆವಾಗ ಅದಕ್ಕೆ ಅವ್ಯಾಪ್ತಿ ಅಥವಾ ವ್ಯಭಿಚಾರ ಅನ್ನುವ ದೋಷ. ಸಾಧ್ಯವನ್ನು ಬಿಟ್ಟು ಕೂಡ ಹೇತು ಬಂತಾದ್ರಿಂದ ವ್ಯಭಿಚಾರ ದೋಷ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದು ಹೇಗೆ, ಅದಕ್ಕೆ ದೃಷ್ಟಾಂತ ಏನು ಅನ್ನೋದನ್ನು ಕೂಡ ಈ ಅನುಮಾನದಲ್ಲಿ ನಾವು ನೋಡಬಹುದು. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಅನುಮಾನ ಪ್ರಯೋಗಿಸಿದ್ದಾರಲ್ಲ, ಈ ದೃಶ್ಯತ್ವ ಅಂದರೆ ಏನರ್ಥ? ದೃಶ್ಯತ್ವ ಅಂದರೆ ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ದೃಕ್ ಅಂದರೆ ಜ್ಞಾನ, ಅದಕ್ಕೆ ವಿಷಯ ಅಂತ ಅದರ ಅರ್ಥ. ಈ ಆತ್ಮನಲ್ಲಿಯೂ ಕೂಡ ಅದ್ವೈತಿಗಳು ಕೂಡ ಯಾವ ಬ್ರಹ್ಮನನ್ನು ಸತ್ಯ ಅಂತ ಅಂಗೀಕಾರ ಮಾಡಿದ್ದಾರೋ ಅಂಥ ಆತ್ಮನಲ್ಲಿಯೂ ಕೂಡ ದೃಶ್ಯತ್ವ ಅನ್ನೋದು ಇದ್ದೇ ಇದೆ. ಆದರೆ
ಅವನಲ್ಲಿ ಮಿಥ್ಯಾತ್ವ ಇಲ್ಲ. ಆತ್ಮ ಮಿಥ್ಯಾ ಅಲ್ಲ, ಸತ್ಯನೇ. ಸತ್ಯನಾದ ಆತ್ಮನಲ್ಲಿ ಅಂದರೆ ಮಿಥ್ಯಾತ್ವ ಇಲ್ಲದೇ ಇರುವಂತಹ ಆತ್ಮನಲ್ಲಿ ಸತ್ಯತ್ವ ಬಂತಾದ್ರಿಂದ ಇದಕ್ಕೆ ವ್ಯಭಿಚಾರ ದೋಷ ಇದೆ. ಸಾಧ್ಯ ಇದ್ದಲ್ಲಿ ಮಾತ್ರ ಹೇತು ಇರಬೇಕಾಗಿತ್ತು, ಆದರೆ ಸಾಧ್ಯಾಭಾವ ಇದ್ದಲ್ಲಿಯೂ ಹೇತು ಬಂತಿದ್ದು. ಆದ್ದರಿಂದ ಇದು ವ್ಯಭಿಚಾರಿ ಅನುಮಾನ ಆಗಿದೆ ಅಥವಾ ಅವ್ಯಾಪ್ತಿ ದೋಷವುಳ್ಳಂತಹ ಅನುಮಾನ ಆಗಿದೆ. ಅದು ಆತ್ಮನಲ್ಲಿಯೂ ದೃಶ್ಯತ್ವ ಹೇಗಿದೆ ಅನ್ನೋದನ್ನು ನಾವು ಸಮರ್ಥನೆ ಮಾಡಿ ತೋರಿಸ್ತೀವಿ ಅವರಿಗೆ. ಆತ್ಮನಲ್ಲಿಯೂ ದೃಶ್ಯತ್ವ ಇಲ್ಲ ಅಂತ ಅವರು ವಾದದ ಯಾವುದೋ ಒಂದು ಹಂತದಲ್ಲಿ ಅದನ್ನು ತಳ್ಳಿ ಹಾಕಬಹುದು. ಅವರು ಆತ್ಮನಲ್ಲಿ ದೃಶ್ಯತ್ವ ಇಲ್ಲ, ದೃಶ್ಯತ್ವ ಇರೋದು ಪ್ರಪಂಚದಲ್ಲಿ ಮಾತ್ರ ಅಂತ. ಆದರೆ ದೃಶ್ಯತ್ವ ಅಂದ್ರೆ ಏನು? ದೃಶ್ಯತ್ವ ಅಂದ್ರೆ ಜ್ಞಾನ ವಿಷಯತ್ವ. ಆತ್ಮನ ಜ್ಞಾನ ಬರ್ತದಲ್ಲ, ಆತ್ಮನ ಜ್ಞಾನ ಬರದೇ ಹೋದರೆ ವೇದಾಂತಗಳು ಸಕಲ ಶಾಸ್ತ್ರಗಳು ಇರುವುದು ಏತಕ್ಕೆ? ವೇದಾಂತಗಳನ್ನು ಓದಿದಾಗ ನಮಗೆ ಜ್ಞಾನ ಬರಬೇಕು, ಆ ಜ್ಞಾನಕ್ಕೆ ಆತ್ಮ ವಿಷಯನಾಗಬೇಕು. ಅದಕ್ಕಾಗಿಯೇ ಆತ್ಮನನ್ನು ಕುರಿತು ವೇದಾಂತಗಳು ಹೊರಡೋದು. ವೇದಾಂತ ಅಂದರೆ ಕೇವಲ ಉಪನಿಷತ್ತು ಅಂತ ಅರ್ಥ ಅಲ್ಲ. ವೇದಾಂತ, ಉಪನಿಷತ್ತುಗಳು, ವೇದಗಳು, ಹಾಗೆ ಪುರಾಣಾದಿಗಳು ಎಲ್ಲವೂ ಅದರ ಅರ್ಥ. ಅದರಿಂದ ಜ್ಞಾನ ಬಂದೇ ಬರ್ತದೆ, ಅದರಿಂದ ಆತ ದೃಶ್ಯನಾಗಿದ್ದಾನೆ, ಆದರೆ ಅವನು ಮಿಥ್ಯ ಅಲ್ಲ. ಆದ್ದರಿಂದ ಸಾಧ್ಯವಿಲ್ಲದ ಆತ್ಮನಲ್ಲಿ ಈ ದೃಶ್ಯತ್ವ ಎಂಬ ಹೇತು ಬಂತಾದ್ರಿಂದ ಅವ್ಯಾಪ್ತಿ ದೋಷ ಅಂತ ಅದರ ತಾತ್ಪರ್ಯ. ಈ ಹಿಂದೆ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅನ್ನುವ ಅವರ ಅನುಮಾನಕ್ಕೆ ವಿಶ್ವಂ ಮಿಥ್ಯಾನ ಪ್ರಮಾಣ ಸಿದ್ಧತ್ವಾತ್ ಅಂತ ನಾವೊಂದು ಅನುಮಾನ ಪ್ರಯೋಗ ಮಾಡಿದ್ವಿ. ಆ ಪ್ರಮಾಣ ಸಿದ್ಧತ್ವಾತ್ ಅನ್ನೋದನ್ನು ನಾನು ವಿವರಿಸಲಿಕ್ಕೆ ಮರೆತೆ. ಪ್ರಮಾಣ ಸಿದ್ಧತ್ವಾತ್ ಅಂತಂದರೆ ಯಾವುದಾದೊಂದು ಪ್ರಮಾಣದಿಂದ ಸಿದ್ಧವಾಗಿರಬೇಕು ಅಂತ ಅರ್ಥ. ಪ್ರತ್ಯಕ್ಷ ಅಥವಾ ಅನುಮಾನ ಅಥವಾ ಆಗಮ. ಮುಖ್ಯವಾಗಿ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಯಾವುದು ಸಿದ್ಧವಾಗಿದೆಯೋ ಅದನ್ನು ಪ್ರಮಾಣ ಸಿದ್ಧ ಅಂತ ಹೇಳೋದು. ಪ್ರಮಾಣದಿಂದ ಯಾವ ವಸ್ತುವಿನ ಅಸ್ತಿತ್ವ ಸಿದ್ಧ ಆಗಿದೆಯೋ ಹಾಗೆ ಅಂತ ಅದರ ತಾತ್ಪರ್ಯ. ಇಲ್ಲಿ ದೃಶ್ಯತ್ವ ಅಂದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಥರ ಅರ್ಥ. ದೃಶ್ಯ ಅಂದರೆ ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ಪ್ರಮಾಣ ಸಿದ್ಧ ಅಂದರೆ ಪ್ರಮಾಣದ ಮೂಲಕ ಎಸ್ಟಾಬ್ಲಿಷ್ಡ್ ಆದಂತಹ ವಸ್ತು ಅಂತ ಅರ್ಥ. ಹೀಗೆ ಈ ಅನುಮಾನದ ಬಗ್ಗೆ ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.